ಒಂದಾನೊಂದು ಕಾಲದಲ್ಲಿ ಗರ್ಭಿಣಿ ಜಿಂಕೆಯೊಂದು ದಟ್ಟವಾದ ಕಾಡಿನಲ್ಲಿ ಪ್ರಸವ ವೇದನೆ ಅನುಭವಿಸುತ್ತಿತ್ತು. ಸಂಜೆ ಸಮಯವಾಗಿತ್ತು. ಗಾಳಿ ತುಂಬಾ ಜೋರಾಗಿ ಬೀಸ್ತಿತ್ತು. ಕಪ್ಪು ಮೋಡಗಳು ಸಂಪೂರ್ಣ ಕಾಡನ್ನೇ ಆವರಿಸಿದ್ದವು. ಭಾರೀ ಮಳೆ ಮತ್ತು ಬಿರುಗಾಳಿ ಬರಲಿರುವಂತೆ ಕಾಣುತ್ತಿತ್ತು. ಆಗಾಗ ಆಕಾಶದಲ್ಲಿ ಮಿಂಚು ಚಮಕಿಸುತ್ತಿತ್ತು. ಎಲ್ಲಾ ಪ್ರಾಣಿಗಳು ತಮ್ಮ ಸುರಕ್ಷತೆಗಾಗಿ ತಮ್ಮ ಮನೆಗಳಿಗೆ ಹೋಗಿದ್ದವು. ಆದರೆ ಈ ಬಡ ಜಿಂಕೆ ನೋವಿನಿಂದ ಹೋರಾಡುತ್ತಾ ತನ್ನ ಮರಿಗಳ ಜನನಕ್ಕಾಗಿ ಕಾಯುತ್ತಿತ್ತು. ಅಷ್ಟರಲ್ಲಿ ದೊಡ್ಡ ಮಿಂಚಿನ ಕಿಡಿ ಆಕಾಶದಲ್ಲಿ ಚಮಕಿಸಿ ಕಾಡಿನಲ್ಲಿದ್ದ ಒಂದು ಮರಕ್ಕೆ ಬಡಿದಿತು. ಭಾರೀ ಸದ್ದಿನೊಂದಿಗೆ ಮತ್ತು ಪ್ರಕಾಶದ ಜೊತೆ ಆ ಮರಕ್ಕೆ ಬೆಂಕಿ ತಗುಲಿತು ಮತ್ತು ಬೇಗನೆ ಕಾಡೆಲ್ಲ ಬೆಂಕಿಗೆ ಆಹುತಿಯಾಯಿತು. ಜಿಂಕೆಗೆ ತನ್ನ ಮನೆ ಬಿಟ್ಟು ಓಡುವುದರ ಹೊರತು ಬೇರೆ ದಾರಿ ಇರಲಿಲ್ಲ. ಸೋತ್ ಹೋಗಿ ನೋವಿನಿಂದ ಬಳಲುತ್ತಾ ಅದು ಓಡಿ ಒಂದು ನದಿಯ ತೀರಕ್ಕೆ ತಲುಪಿತು. ಅಲ್ಲಿ ನೀರು ಕುಡಿದು ತನ್ನ ಮರಿಗಳಿಗೆ ಜನ್ಮ ನೀಡಲು ಸುರಕ್ಷಿತ ಸ್ಥಳ ಹುಡುಕಬೇಕೆಂದು ಆಶಿಸಿತು. ಅದು ತಲೆ ತಗ್ಗಿಸಿ ನೀರು ಕುಡಿಯಲು ಶುರು ಮಾಡಿತು. ನದಿಯಲ್ಲಿನ ತನ್ನ ಪ್ರತಿಬಿಂಬದಲ್ಲಿ ಅಸಹಾಯಕ ಮತ್ತು ಚಿಂತಿತ ಮುಖವನ್ನು ಕಂಡಿತು. ಅದರ ಮನೆ ಸುಡುತ್ತಿತ್ತು, ಬೆಂಕಿ ಹರಡುತ್ತಿತ್ತು ಮತ್ತು ಯಾವ ಕ್ಷಣದಲ್ಲಾದರೂ ಅದರ ಮರಿಗಳು ಹುಟ್ಟಬಹುದಾಗಿತ್ತು. ಏನು ಮಾಡಬೇಕು ಎಂಬುದು ಅದಕ್ಕೆ ಗೊತ್ತಿರಲಿಲ್ಲ. ಅದೇ ಸಮಯದಲ್ಲಿ ಅದು ನೀರು ಕುಡಿಯಲು ತಲೆಬಾಗಿದಾಗ ಎಡಭಾಗದ ಗಿಡಗಂಟೆಗಳಲ್ಲಿ ಏನೋ ಸದ್ದು ಕೇಳಿಸಿತು. ಕಣ್ಣಂಚಿನಿಂದ ನೋಡಿದಾಗ ಅಲ್ಲಿ ಒಬ್ಬ ಬೇಟೆಗಾರ ಅಡಗಿ ಕುಳಿತುಕೊಂಡು ಅದರ ಕಡೆಗೆ ಬಾಣ ತೊಡಗಿಸಿಕೊಂಡಿದ್ದನು. ಜಿಂಕೆಯ ಹೃದಯ ಜೋರಾಗಿ ತಡಕಾಡತೊಡಗಿತು. ಭಯದಿಂದ ಅದು ನಿಧಾನವಾಗಿ ಬಲಭಾಗಕ್ಕೆ ತಿರುಗಿ ಓಡಲು ಯತ್ನಿಸಿತು. ಆದರೆ ಬಲ ಕಣ್ಣಂಚಿನಿಂದ ನೋಡಿದಾಗ ಇನ್ನೊಂದು ಗಿಡದ ಹಿಂದೆ ಸಿಂಹವೊಂದು ಅಡಗಿ ಕುಳಿತು ದಾಳಿ ಮಾಡಲು ಸಿದ್ಧವಾಗಿತ್ತು. ಜಿಂಕೆ ಗಟ್ಟಿಯಾಗಿ ನಿಂತು ಹೋಯಿತು. ಎಲ್ಲಾ ದಿಕ್ಕುಗಳಲ್ಲೂ ಅಪಾಯವಿತ್ತು. ಒಂದು ಕಡೆ ಬೇಟೆಗಾರ, ಇನ್ನೊಂದು ಕಡೆ ಸಿಂಹ, ಹಿಂದೆ ಸುಡುತ್ತಿರುವ ಕಾಡು, ಮುಂದೆ ಮೊಸಳೆಗಳಿಂದ ತುಂಬಿದ ಆಳವಾದ ನದಿ. ತಪ್ಪಿಸಿಕೊಳ್ಳಲು ಯಾವ ದಾರಿಯೂ ಇರಲಿಲ್ಲ. ಜಿಂಕೆ ತಪ್ಪಿಸಿಕೊಳ್ಳುವ ದಾರಿ ಹುಡುಕಲು ಯತ್ನಿಸಿತು. ಆದರೆ ಏನೂ ಮನಸ್ಸಿಗೆ ಬಂದಿಲ್ಲ. ಕೊನೆಗೆ ಅದು ಯೋಚಿಸಿತು, ನಾನು ತಪ್ಪಿಸಿಕೊಳ್ಳಲು ಆಗುವುದಿಲ್ಲವಾದರೆ ಭಯಪಡುವುದರಿಂದ ಏನು ಪ್ರಯೋಜನ? ಏನಾಗಬೇಕೋ ಅದನ್ನು ಶಾಂತವಾಗಿ ಎದುರಿಸೋಣ. ನಿಧಾನವಾಗಿ ಅದು ತಲೆ ತಗ್ಗಿಸಿ ನೀರು ಕುಡಿಯತೊಡಗಿತು. ಭಯ ಇನ್ನೂ ಅದರೊಳಗಿದ್ದರೂ ಅದು ಶಾಂತವಾಗಿಯೇ ಇತ್ತು. ಅದನ್ನು ಶಾಂತವಾಗಿ ನೋಡಿದ ಬೇಟಗಾರ ತನ್ನ ಹಿಡಿತವನ್ನು ಬಿಗಿಗೊಳಿಸಿ ಬಾಣ ಹಾರಿಸಲು ಸಿದ್ಧನಾದ. ಆದರೆ ಅವನು ಬಾಣ ಬಿಡುತ್ತಿದ್ದಂತೆಯೇ ಆಕಾಶದಲ್ಲಿ ಭಾರೀ ಮಿಂಚು ಗುಡುಗಿತು. ಬೇಟಗಾರ ಬೆಚ್ಚಿಬಿದ್ದು ಅವನ ಕೈ ನಡುಗಿ ಗುರಿ ತಪ್ಪಿತು. ಬಾಣ ತನ್ನ ದಿಕ್ಕು ಬದಲಿಸಿ ಸಿಂಹಕ್ಕೆ ಬಿದ್ದಿತು. ಬಾಣ ಬಿದ್ದ ತಕ್ಷಣ ಸಿಂಹ ಜೋರಾಗಿ ಗರ್ಜಿಸಿ ಬೇಟಗಾರನನ್ನು ಕಂಡಿತು. ಅದು ತಕ್ಷಣ ಹೊರಗೆ ಹಾರಿ ಅವನ ಮೇಲೆ ದಾಳಿ ಮಾಡಿತು. ಬೇಟಗಾರ ತನ್ನ ಎಲ್ಲವನ್ನೂ ಬಿಟ್ಟು ಪ್ರಾಣ ಉಳಿಸಿಕೊಳ್ಳಲು ಓಡಿದನು. ಸಿಂಹ ಅವನನ್ನು ಕಾಡಿನೊಳಗೆ ಬೆನ್ನಟ್ಟಿತು. ಆ ಹೊತ್ತಿಗೆ ಭಾರೀ ಮಳೆ ಸುರಿಯಲು ಆರಂಭಿಸಿತು. ಕಾಡಿನ ಬೆಂಕಿ ನಿಧಾನವಾಗಿ ಆರತೊಡಗಿತು. ಜಿಂಕೆ ನೀರು ಕುಡಿದು ತಲೆ ಎತ್ತಿದಾಗ ಅಲ್ಲಿ ಬೇಟಗಾರ ಇರಲಿಲ್ಲ, ಸಿಂಹ ಇರಲಿಲ್ಲ, ಬೆಂಕಿಯೂ ಇರಲಿಲ್ಲ. ಒಂದು ಕ್ಷಣವೂ ವ್ಯರ್ಥ ಮಾಡದೆ ಅದು ಸುರಕ್ಷಿತ ಸ್ಥಳಕ್ಕೆ ಓಡಿತು. ಅಲ್ಲಿ ಒಂದು ಶಾಂತವಾದ ಜಾಗದಲ್ಲಿ ಅದು ಕೊನೆಗೂ 3 ಆರೋಗ್ಯಕರ ಮರಿ ಜಿಂಕೆಗಳಿಗೆ ಜನ್ಮ ನೀಡಿತು. ನಾವು ನಮ್ಮ ಜೀವನವನ್ನು ಗಮನಿಸಿದರೆ ಅನೇಕ ಬಾರಿ ಕಷ್ಟಗಳು ನಮ್ಮನ್ನು ಎಲ್ಲಾ ದಿಕ್ಕುಗಳಿಂದ ಸುತ್ತುವರಿದಂತೆ ಕಾಣುತ್ತವೆ. ಸಮಸ್ಯೆಗಳು ಒಂದರ ಹಿಂದೆ ಒಂದಾಗಿ ಬರುತ್ತವೆ. ನಮ್ಮ ಮನಸ್ಸು ಅಶಾಂತವಾಗುತ್ತದೆ. ಎಲ್ಲಾ ದಾರಿಗಳು ಮುಚ್ಚಿದಂತೆ ಭಾಸವಾಗುತ್ತದೆ. ಅಂಥ ಸಮಯದಲ್ಲಿ ಅಸಹಾಯಕರಾಗಿರುವುದು ಸಹಜ. ಕಾಡಿನ ಬೆಂಕಿ, ನದಿ, ಬೇಟಗಾರ ಮತ್ತು ಸಿಂಹದ ನಡುವೆ ಸಿಕ್ಕಿಹಾಕಿಕೊಂಡಿದ್ದ ಆ ಜಿಂಕೆಯಂತೆ. ಆದರೆ ಈ ಕಥೆ ನಮಗೆ ಒಂದು ಪಾಠ ಹೇಳುತ್ತದೆ. ಎಲ್ಲವೂ ವಿರುದ್ಧವಾಗಿರುವಂತೆ ಕಂಡರೂ ಧೈರ್ಯವನ್ನು, ಆಶೆಯನ್ನು ಕಳೆದುಕೊಳ್ಳಬಾರದು. ಜೀವನ ಹಲವಾರು ಬಾರಿ ಪರಿಹಾರ ಕಾಣದ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಪರೀಕ್ಷಿಸುತ್ತದೆ. ಆದರೆ ಮನಸ್ಸು ಕಳೆದುಕೊಳ್ಳುವುದರಿಂದ ಪರಿಸ್ಥಿತಿ ಇನ್ನಷ್ಟು ಕತ್ತಲೆಯಾಗುತ್ತದೆ. ನಾವು ಶಾಂತವಾಗಿರಲು, ಒಳ್ಳೆಯದಾಗಿ ಯೋಚಿಸಲು ಮತ್ತು ಧೈರ್ಯದಿಂದ ಸವಾಲುಗಳನ್ನು ಎದುರಿಸಲು ಆಯ್ಕೆ ಮಾಡಿಕೊಂಡಾಗ ನಮ್ಮೊಳಗೆ ಹೊಸ ಶಕ್ತಿ ಮೂಡುತ್ತದೆ. ಸಕಾರಾತ್ಮಕ ಚಿಂತನೆ ಸಮಸ್ಯೆಗಳನ್ನು ಮಾಯವಾಗಿ ಅಳಿಸಿಬಿಡುವುದಿಲ್ಲ, ಆದರೆ ಅವನು ಜಾಣ್ಮೆಯಿಂದ ಎದುರಿಸಲು ಸ್ಪಷ್ಟತೆಯನ್ನು ಕೊಡುತ್ತದೆ. ಆಶೆ ಒಂದು ಸಣ್ಣ ಬೆಳಕಿನಂತೆ.
ಅದು ಮನಸ್ಸಿನೊಳಗೆ ಪ್ರವೇಶಿಸಿದಾಗ ದೊಡ್ಡ ಕತ್ತಲೆಯು ಕಡಿಮೆಯಾಗಲು ಶುರುವಾಗುತ್ತದೆ. ಹಾಗೆಯೇ ಪ್ರಕೃತಿಯೇ ಆ ಜಿಂಕೆಗೆ ಅನಿರೀಕ್ಷಿತ ತಪ್ಪಿಸಿಕೊಳ್ಳುವ ದಾರಿಯನ್ನು ಸೃಷ್ಟಿಸಿದಂತೆ ಜೀವನವು ನಮ್ಮಿಗಾಗಿ ಅಡಗಿದ ಪರಿಹಾರಗಳನ್ನು ಸೃಷ್ಟಿಸುತ್ತದೆ. ಕೆಲವೊಮ್ಮೆ ಸಹಾಯ ನಾವು ಊಹಿಸದ ಜಾಗದಿಂದ ಬರುತ್ತದೆ. ಕೆಲವೊಮ್ಮೆ ನಮ್ಮನ್ನು ಭಯಪಡಿಸುವ ಪರಿಸ್ಥಿತಿಯೇ ನಮ್ಮ ರಕ್ಷಣೆಯಾಗುತ್ತದೆ. ಆದ್ದರಿಂದ ಯಾವಾಗಲಾದರೂ ನೀವು ಸಿಕ್ಕಿ ಹಾಕಿಕೊಂಡಂತೆ ಅಥವಾ ನಿರಾಶರಾಗಿರುವಂತೆ ಭಾಸವಾದರೆ ಇದನ್ನು ನೆನಪಿಟ್ಟುಕೊಳ್ಳಿ. ನಿಮ್ಮ ಹೃದಯದಲ್ಲಿ ಧೈರ್ಯ ಮತ್ತು ಮನಸ್ಸಿನಲ್ಲಿ ಆಶೆ ಇರುವವರೆಗೆ ಯಾವುದೇ ಕಷ್ಟವೂ ನಿಮ್ಮನ್ನು ಮುರಿಯುವಷ್ಟು ಬಲವಾಗಿರುವುದಿಲ್ಲ. ಸಕಾರಾತ್ಮಕ ಚಿಂತನೆ ಮತ್ತು ದೃಢ ನಂಬಿಕೆಯಿಂದ ಅಸಾಧ್ಯವೆನಿಸಿದ ಪರಿಸ್ಥಿತಿಗಳು ಹೊಸ ಆರಂಭಗಳಾಗಿ ಬದಲಾಗುತ್ತವೆ.